ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಓವಲ್ ಶೇಪ್ ರಿಂಗ್ ಬಿಡ್ಸ್ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಬಲ್ ಕಲರಲ್ಲಿ ಕ್ರೋಶಾ ಕುಚ್ ಡಿಸೈನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ರೆಡ್ ಕಲರಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಾನು ಈ ಕ್ರೋಶಾ ಕುಚ್ ಹಾಕೋಕ್ಕೆ ನೋಡಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 2 ಕಲರಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಇವೆರಡು ದಾರನ 6 ಎಳೆ ದಾರ ಇದೆಯಲ್ಲ ಅವೆರಡನ್ನೂ ಸೇರಿಸಿ ನಾಟ್ ಹಾಕೋಬೇಕು. ಈ ರೀತಿ ಟೈಟ್ ನಾಟ್ ಹಾಕೊಂಡಾದ್ಮೇಲೆ ಟ್ರಿಮ್ ಮಾಡ್ಕೋಬೇಕು. ಇಲ್ಲಿ ತುದಿಗೆ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ಮೊದಲು ಯಾವ ಕಲರ್ ಹಾಕ್ತೀವಿ ಆ ಕಲರ್ನ ಬೆರಳಿಗೆ ಟೈಟಾಗಿ ಸುತ್ಕೋಬೇಕು. ನೋಡಿ, ನೀಡಲು ನಮ್ಮ ಸೈಡು ನೀಡಲ್ ಕೊಕ್ಕೆ ಇದೆಯಲ್ಲ ಅದು ನಮ್ಮ ಸೈಡು ಫೇಸ್ ಮಾಡಿರೋ ಥರ ಇಟ್ಕೊಂಡು ಬ್ಯಾಕ್ ಸೈಡ್ಗೆ ಒಂದು ಸತಿ ತಿರುಗಿಸಿ ಮತ್ತೆ ಇನ್ನೊಂದು ಸುತ್ತು ಈ ರೀತಿ ಸುತ್ಕೋಬೇಕು. ಸುತ್ಕೊಂಡಾಮೇಲೆ ಇದು ನೋಡಿ, ಕೊಕ್ಕೆಯಿಂದ ಬ್ಯಾಕ್ ಸೈಡ್ಗೆ ಹೋಗಿ ಥ್ರೆಡನ್ನು ಈ ಸುತ್ಕೊಂಡಿರೋ ಲೂಪ್ ಒಳಗಡೆ ತೊಗೋಬೇಕು. ಇದಕ್ಕೆ ಸ್ಲಿಪ್ ನಾಟ್ ಅಂತೀವಿ. ಈ ಸ್ಲಿಪ್ ನಾಟ್ ಹಾಕೊಂಡಾಮೇಲೆ ಈ ಓವಲ್ ಶೇಪ್ ಬೀಡ್ಸ್ ತೊಗೊಂಡಿದ್ದೀನಿ, ಅದನ್ನು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊತಿದ್ದೀನಿ. ಸಿಂಗಲ್ ಕ್ರೋಶೆಟಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 2 ಡಬಲ್ ಸಲ ಚೈನ್ ಹಾಕೋಬೇಕು. 1 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕೊಂಡಾದ್ಮೇಲೆ ನೋಡಿ, ಈ ಥ್ರೆಡ್ ಇದೆಲ್ಲ ಡಬಲ್ ಇನ್ನೊಂದು ಗ್ರೀನ್ ಕಲರ್ ಥ್ರೆಡ್ ಇದೆಯಲ್ಲ ಅದನ್ನು ಈ ರೀತಿ ಮುಂದಕ್ಕೆ ತೊಗೋಬೇಕು. ತಂದಾಮೇಲೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ ತೊಗೋಬೇಕು. ಈ ರೀತಿ ತೊಗೊಂಡು ಈ ಲೂಪ್ ಒಳಗಿಂದ ಈ ಥ್ರೆಡ್ಡು ಹಿಂಬದಿಗೆ ಹೋಗಬೇಕು. ಇದು ಸೇರಿಸಿ ಅದ್ರ ಸುತ್ತಿ ಬರೋ ಥರ ಥ್ರೆಡ್ ಮೇಲಕ್ಕೆ ತರಬೇಕು. ಈಗ 3 ಲೂಪ್ಗಳಿದೆ. ನಾನು ನೀಡಲ್ ಮೇಲೆ 3 ಲೂಪ್ ಇದೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 3ನ್ನ 2 ಮಾಡ್ಕೋಬೇಕು. ಮತ್ತು 2 ಇದೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2ನ್ನ 1 ಮಾಡ್ಕೋಬೇಕು. ಇದು ಡಬಲ್ ಕ್ರೋಶಾ ಆಗುತ್ತೆ. ಈಗ ಮತ್ತೆ 3 ಚೈನು 1 2 3 ಚೈನ್ ಹಾಕೊಂಡಾಮೇಲೆ ಈ ಕಂಬ ಇದೆಯಲ್ಲ, ಈ 2 ಚೈನು ಮತ್ತು 1 ಕಂಬ ಹಾಕಿದ್ವಲ್ಲ ಅದ್ರ ಮಧ್ಯಕ್ಕೆ ಸಿಂಗಲ್ ಕ್ರೋಶದಿಂದ ನಾಟ್ ಹಾಕೋಬೇಕು. ಇದನ್ನ ಪೀಕೋಟ್ ನಾಟ್ ಅಂತ ಕರೀತಾರೆ. ಈಗ ಒಂದು ಪೀಕೋಟ್ ನಾಟ್ ಹಾಕೊಂಡೈತಲ್ಲ, ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಲೂಪು ಮತ್ತು ಥ್ರೆಡ್ ಎರಡೂ ಸೇರಿಸಿ ಮತ್ತೆ ಇನ್ನೊಂದು ಥ್ರೆಡ್ ತರಬೇಕು. ಅಂದರೆ ಈಗ ಮತ್ತೆ ಡಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಒಂದನ್ನು ನೀಡಲ್ ಮೇಲೆ ಥ್ರೆಡ್ ಎತ್ಕೊಂಡು 2 ಲೂಪನ್ನು 2 ಮಾಡಿಕೊಂಡೆ. 2ನ್ನ 1 ಮಾಡಿಕೊಂಡೆ. ಮತ್ತೆ 3 ಚೈನು ಮತ್ತು ಈ ಕಂಬಕ್ಕೆ ನೋಡಿ, ಈಗ ಹಾಕಿದ್ವಲ್ಲ, ಈಗ ಹಾಕಿದ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಆಯ್ತಲ್ವಾ? 2 ಆಯ್ತು. ಈಗ ಮತ್ತೆ ಇನ್ನೊಂದಿದೆ ಕಲರಲ್ಲಿ, ಇನ್ನೊಂದು ಹಾಕಬೇಕು. ಹಾಕೊಂಡಾಮೇಲೆ ನೋಡಿ, ಈಗ ಗ್ರೀನ್ ಕಲರಲ್ಲಿ ಬೆರಳಿಗೆ ಗ್ರೀನ್ ಕಲರ್ ಸುತ್ಕೋತಾ ಇದ್ದೀನಿ. ಈ ಲೂಪ್ ಒಳಗಡೆ ಗ್ರೀನ್ ಕಲರ್ ಲೂಪ್ನ ತೊಗೋತಾ ಇದ್ದೀನಿ. ನೋಡಿ, ಈ ಲೂಪ್ ಒಳಗಡೆ ಗ್ರೀನ್ ಕಲರ್ ತೊಗೋತಾ ಇದ್ದೀನಿ. ಈಗ ಈ ಪಿಂಕ್ ಕಲರ್ನ ಟೈಟ್ ಮಾಡಿಕೊಂಡೆ. ಈ ರೀತಿ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ಈಗ ಮತ್ತೆ ಇದನ್ನು ಸುತ್ಕೊಂಡು ಇದರಲ್ಲಿ ಒಂದು ಡಬಲ್ ಕ್ರೋಶಾ ಹಾಕೋಬೇಕು. ನೋಡಿ, ಈ ರೀತಿ ಪಿಂಕ್ ಕಲರ್ ಸಹ ಇದ್ರ ಜೊತೆನೇ ಇರಬೇಕು. ಸುತ್ತ ಬರಬೇಕಾದ್ರೆ ಈ ರೀತಿ ಇಟ್ಕೊಂಡು ಒಂದು ಡಬಲ್ ಕ್ರೋಶಾ ಹಾಕೋಬೇಕು. ಈಗ ಮತ್ತೆ ಒಂದು ಪೀಕಟ್ ನಾಟು, ಮತ್ತೆ ಒಂದು ಡಬಲ್ ಕ್ರೋಶಾ, ಇದು 3 ಕಲರ್ ಹಾಕೊಂಡು 3 ಕಂಬಗಳು ಹಾಕೊಂಡಾಮೇಲೆ ಮತ್ತೆ ಇದನ್ನು ಬಿಟ್ಟು ಪಿಂಕ್ ಕಲರ್ನ ಸುತ್ಕೋಬೇಕು. ಈ ಗ್ರೀನ್ ಕಲರ್ ಲೂಪ್ ಒಳಗಿಂದ ಪಿಂಕ್ ಕಲರ್ ದಾರ ತೊಗೊಬರ್ಬೇಕು. ಮತ್ತು ಇದನ್ನ ಈ ರೀತಿ ಟೈಟ್ ಮಾಡಿಕೊಂಡು ಈಗ ಪಿಂಕ್ ಕಲರಿಂದ ಕಂಬಗಳು ಮತ್ತು ಇದೇ ರೀತಿ ಡಿಸೈನ್ ಹಾಕ್ಕೊಂಡಿರಬೇಕು. ಅದು 3 ಆದಮೇಲೆ ಮತ್ತೆ ಗ್ರೀನು. ಒಟ್ಟು ಸುತ್ತು ಒಂದು ಸುತ್ತಲ್ಲಿ 3 ಸಲ ಗ್ರೀನ್ ಬರುತ್ತೆ ಮತ್ತು 3 ಸಲ ಪಿಂಕ್ ಬರುತ್ತೆ. ಈ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ.
ನಾನು ಪೂರ್ತಿಯಾಗಿ ಹಾಕೊಬಂದು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಕಂಪ್ಲೀಟಾಗಿ ನಾನು ಹಾಕೊಬಂದಿದ್ದೀನಿ. ಒಂದು ರೌಂಡ್ ಸುತ್ತು ಹಾಕ್ಕೊಂಡಿದ್ದೀನಿ. 3 ಟೈಮು ರೆಡ್ ಬಂದಿದೆ, 3 ಟೈಮು ಗ್ರೀನ್ ಬಂದಿದೆ. ನೋಡಿ ಇಲ್ಲಿ ಫಸ್ಟು ಚೈನ್ ಹಾಕಿದ್ದೋ ನೋಡಿ, 2 ಚೈನ್ ಹಾಕಿದ್ವಲ್ಲ, ಆ ಚೈನ್ಗೆ ಇದನ್ನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಥ್ರೆಡನ್ನ ಮೇಲೆ ತೊಗೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ನೀಡಲಿಂದ ಈ ಗ್ರೀನ್ ಕಲರ್ನ ಎಕ್ಸ್ಟ್ರಾ ಇರೋ ಗ್ರೀನ್ ಕಲರ್ನ ವರ್ಕ್ ತಗೋತೀನಿ. ಈ ರೀತಿ ತೊಗೊಂಡು ನಾಟ್ ಮಾಡ್ಕೋಬೇಕು. ಮತ್ತು ಈ ಪಿಂಕ್ ಕಲರಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೋಬೇಕು. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಇದನ್ನು ಬ್ಯಾಕ್ ಸೈಡ್ಗೆ ಎಳ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬ್ಯಾಕ್ ಸೈಡ್ಗೆ ನೀಡಲ್ ಫ್ರಂಟಿಂದ ತೊಗೊಂಡೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಆದಮೇಲೆ ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಈಗ ಇದನ್ನ ಕಟ್ ಮಾಡಿದ್ವಲ್ಲ, ಇದನ್ನು ಮತ್ತು ಇದನ್ನು ಎರಡೂ ಸೇರಿಸಿ ಒಂದು ನಾಟ್ ಹಾಕೋತೀನಿ. ಈ ರೀತಿ ನಾಟ್ ಹಾಕೋಬೇಕು. ಟೈಟ್ ನಾಟ್ ಹಾಕೊಂಡಾದ್ಮೇಲೆ ಇದನ್ನ ಎಕ್ಸ್ಟ್ರಾ ಇರೋದನ್ನ ಸ್ವಲ್ಪ ದಾರ ಬಿಟ್ಟು, ಒಂದು 2 ಪಾಯಿಂಟ್ ಅಷ್ಟು ದಾರ ಬಿಟ್ಟು, ನೋಡಿ ಇಷ್ಟು 2 ನೀಡಲ್ ಅಷ್ಟು ದಾರ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಗ್ಲೂ ಅಪ್ಲೈ ಮಾಡಿ ಈ ಎಕ್ಸ್ಟ್ರಾ ಕಟ್ ಮಾಡಿರೋ ಥ್ರೆಡ್ ಇದೆಯಲ್ಲ ಅದನ್ನು ಸ್ಟಿಕ್ ಮಾಡ್ಕೋಬೇಕು. ಈ ರೀತಿ ಬ್ಯಾಕ್ ಸೈಡ್ಗೆ ಸ್ಟಿಕ್ ಮಾಡ್ಕೋಬೇಕು. ಸ್ಯಾರಿ ಪಲ್ಲು ಯಾವ ಬಣ್ಣ ಇರುತ್ತೆ ಅದೇ ಬಣ್ಣದಲ್ಲಿ ದಾರ ಪೋಣಿಸ್ಕೋಬೇಕು. ಬೀಡ್ಸ್ನ ಬ್ಯಾಕ್ ಸೈಡಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಈ ರೀತಿ ನೀಡಲ್ ತಗೊಂಡು ಈ ನೀಡಲ್ ನಾಟ್ ಹಾಕಿದ್ವಲ್ಲ ಅದ್ರ ಮಧ್ಯದಲ್ಲಿ ನೀಡಲ್ ಪಾಸ್ ಮಾಡಬೇಕು. ಪಾಸ್ ಮಾಡಿ ನಾಟ್ ಟೈಟ್ ಮಾಡ್ಕೊಳ್ಬೇಕು. ಮತ್ತು ಡೌನಿಗೆ ತೊಗೊಂಡೋಗಿ ಈ ರೀತಿ ಡೌನಿಗೆ ತೊಗೊಂಡೋಗಿ ಒಂದು ಈ ಚಿಟ್ಟೆ ಬೀಡ್ಸ್ ಇದೆಯಲ್ಲ ಅದನ್ನು ಒಂದು ಹಾಕೋತೀನಿ. ನಂತರ ಒಂದು ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ. ತುಂಬಾ ಸ್ಮಾಲ್ ಸೈಜ್ ಇದೆ. ಈ ಬೀಡ್ಸ್ನ ಒಂದು ಹಾಕೋತಾ ಇದ್ದೀನಿ. ಈಗ ಮತ್ತೆ ಈ ಬೀಡ್ಸ್ ಬಿಟ್ಟು ಈ ಚಿಟ್ಟೆ ಬೀಡ್ಸ್ ಇದೆಯಲ್ಲ ಈ ಬೀಡ್ಸ್ ಒಳಗಿಂದ ನಾನು ನೀಡಲ್ನ ಮತ್ತೆ ವಾಪಸ್ ತೊಗೋತೀನಿ. ಬ್ಯಾಕ್ ನೋಡಿ ಈ ರೀತಿ ಬ್ಯಾಕ್ ಸೈಡಿಗೆ ತೊಗೋತೀನಿ. ಮತ್ತು ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಈ ಹೋಲ್ ಇದೆ, ರಿಂಗಲ್ಲಿ ಹೋಲ್ ಇದೆಯಲ್ಲ, ರಿಂಗ್ ಹೋಲಿಂದ ನೀಡಲ್ನ ಹೊರಗೆ ತರಬೇಕು. ಮತ್ತು ಸ್ಮಾಲ್ ಸೈಜ್ ಬೀಡ್ಸ್ ಒಂದು, ಈ ರೋಸ್ ಬೀಡ್ಸ್ ಇದೆಯಲ್ಲ ಇದೊಂದು ತೊಗೋತಾ ಇದ್ದೀನಿ. ಯಾವ್ದಾರ ಆಯಿತು ನಿಮ್ಗೆ ಇಷ್ಟ ಬಂದಿದ್ದು ಬೀಡ್ಸ್ ಹಾಕೋಬೋದು. ಮತ್ತು ಒಂದು ಸ್ಮಾಲ್ ಸೈಜ್ ಬೀಡ್ಸು, ಈ ರೀತಿ ತೊಗೊಂಡು ಮತ್ತು ಈ ನೀಡಲಲ್ಲಿ ಹೋಲ್, ಈ ರಿಂಗಲ್ಲಿ ಹೋಲ್ ಇದೆಯಲ್ಲ ಆ ಹೋಲಿಂದ ನೀಡಲ್ನ ಹೊರಗೆ ತರ್ತೀನಿ. ಈ ರೀತಿ ತೊಗೊಂಡಿದ್ದೀನಿ. ಇದನ್ನು ಪಲ್ಲುಗೆ ಹೇಗೆ ಸ್ಟಿಚ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸ್ಯಾರಿ ಪಲ್ಲು ಪೂರ್ತಿಯಾಗಿ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೂರ್ತಿಯಾಗಿ 1.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ 1.5 ಇಂಚಸ್ಗೆ ಹಾಕಿದ್ದೀವಲ್ಲ, ಮಾರ್ಕ್ ಮಾಡಿರೋದ್ರ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೋತೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕಾಣ್ತಿದ್ದೀರ, ಸ್ವಲ್ಪ ಗ್ಯಾಪ್ ಬಿಟ್ಟು ನೀಡಲ್ ತೊಗೋಬೇಕು ಅದ್ರ ಮೇಲ್ಗಡೆ. ಮತ್ತು ನೀಡಲ್ನ ಮುಂದಕ್ಕೆ ತೊಗೋತೀನಿ. ಸ್ವಲ್ಪದಲ್ಲಿ ಸ್ಟಿಚ್ ಮಾಡ್ಕೋಬೇಕು. ತುಂಬ ಮೇಲ್ಗಡೆ ಮಾಡ್ಕೋಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ತೊಗೊಂಡೋಗಿ ಒಂದು ಟೈಟ್ ನಾಟ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಕೊನೆ ಡಿಸೈನ್ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್ ಇದನ್ನು ಸ್ಯಾರಿಗೂ ಹಾಕಿ ಎಕ್ಸ್ಟ್ರಾ 2 ಮಾಡಿಕೊಂಡು ಬ್ಲೌಸ್ಗೆ ಲಟ್ಕನ್ ಹಾಕಿ ಸಹ ಯೂಸ್ ಮಾಡ್ಬೋದು. ಫ್ರೆಂಡ್ಸ್
ಇವತ್ತಿನ ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.